ಜೈ ಭೀಮ್ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಉಪ್ಪರಿಯವರು ಮತ್ತು ದಿಕ್ಸಂಗಿಯವರು ಸಿದ್ಧಾರ್ಥ್ ದಿಕ್ಸಂಗಿಯವರು ನಗರಾಧ್ಯಕ್ಷರು. ಈಗ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ಹೇಳುವುದಾದರೆ, ಇವತ್ತು ಉಪನಿರ್ದೇಶಕರವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಪ್ರಪ್ರಥಮವಾಗಿ ಅವರು ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡ್ತಾಯಿದ್ದಾರೆ. ಅದು ನಿಲ್ಲಬೇಕು. ಮತ್ತು ಆಹಾರ ಪಡಿತದಲ್ಲಿ ಒಂದು ತಿಂಗಳಿಗೆ ಒಂದು ಆಹಾರ ಸರಬರಾಜು ಮಾಡ್ತಾರೆ, ಇನ್ನು ಮುಂದಿನ ತಿಂಗಳು ಮತ್ತೊಂದು ಆಹಾರ ಪಡಿತದ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇಲ್ಲ. ಅದು ಕೂಡ ನಿಲ್ಲಬೇಕು. ಒಳ್ಳೆಯ ಏನಪ್ಪ ಅಂತಂದರೆ ಗುಣಮಟ್ಟದ ಆಹಾರ ಪಡಿತರ ಎಲ್ಲ ಅಂಗನವಾಡಿಗಳಿಗೆ ಸರಬರಾಜು ಆಗಬೇಕು. ಇನ್ನು ಎರಡನೇದು ಏನಪ್ಪ ಅಂದ್ರೆ 2 ವರ್ಷಗಳ ಹಿಂದೆ ಅಂಜು ಶ್ರೀಮತಿ ಅಂಜು ಅಂತಕ್ಕಂಥವ್ರು ಅಶೋಕ್, ತಂದೆ ಹೆಸರು ಅಶೋಕ್, ಇವರು ನೇರ ನೇಮಕಾತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದೇ ರೀತಿಯಾಗಿ ಕೆಲವ್ರೂ ಕೂಡ ಅರ್ಜಿ ಸಲ್ಲಿಸಿದರು. ಆ ಒಂದು ಹಂತದಲ್ಲಿ ಏನಪ್ಪ ಅಂದ್ರೆ ಅಂಕ ಹೆಚ್ಚಿಗೆ ಇರ್ತಕ್ಕಂಥ ಅಂಜುಮ್ ಅಶೋಕ್ ಅವರಿಗೆ ಆದೇಶವನ್ನು ಮಾಡಲಾರ್ದೇ ಅಂಕ ಕಮ್ಮಿ ಇರ್ತಕ್ಕಂಥವ್ರಿಗೆ ಆದೇಶ ಕೊಡೋಕ್ಕೆ ತರಾತುರಿಯಲ್ಲಿದ್ದಾಗ ಮತ್ತೇನಪ್ಪ ಅಂದ್ರೆ ಅದೇ ಅಧಿಕಾರಿಗಳು ಮತ್ತು ಆಕ್ಷೇಪಣೆಯನ್ನು ಕಾಲ್ ಮಾಡಿದರು. ಆಕ್ಷೇಪಣೆಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ವಿ. ಯಾರಿಗೆ ಅಂಕ ಹೆಚ್ಚಿಗವ ಅಂಥವ್ರಿಗೆ ಏನಪ್ಪ ಅಂದ್ರೆ ಹುದ್ದೆಯಲ್ಲಿ ಪರಿಗಣಿಸಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಮ್ಮ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಮನವಿ ಪತ್ರ ಕೊಟ್ಟಾಗ ಅದು ಇಲ್ಲಿವರೆಗೂ ತಡೆ ಹಿಡ್ಕೊಂಡು ಕೂತಿದ್ದಾರೆ. ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಯಾರಿಗೆ ಅಂಕ ಹೆಚ್ಚಿಗವ ಅವ್ರಿಗೆ ಏನಪ್ಪ ಅಂತಂದ್ರೆ ಆಯ್ಕೆ ಮಾಡ್ತಾ ಇಲ್ಲ, ತಡೆ ಹಿಡ್ಕೊಂಡು ಕೂತಿದ್ದಾರೆ. DC ಅವ್ರ ಹತ್ರ ಫೈಲ್ ಹೋಗ್ಬೇಕು, ಅವ್ರ ಸಭೆ ಕರಿಬೇಕು, ಅವ್ರು ಪರಿಗಣಿಸಬೇಕು ಅಂತಕ್ಕಂಥ ನೆಪ ಹೇಳ್ತಾ ಇದ್ದಾರೆ. ಇನ್ನು ನಗರ CDPO ಶಿಶು ಯೋಜನಾಧಿಕಾರಿಗಳು ಅವರಿಗೂ ಕೂಡ ಭೇಟಿಯಾದರೆ ಅವರು ವರದಿ ಸಲ್ಲಿಸ್ತಾ ಇಲ್ಲ, ಅವರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂಥೇಳಿ ಬರೀ ಕುಂಟನೆವ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಇವೆಲ್ಲವನ್ನು ಇದು ಮಾಡಿ ಕೂಡಲೇ ಏನಪ್ಪ ಅಂಜುಮ್ ಅಶೋಕ್ ಅವ್ರಿಗೆ ದಯವಿಟ್ಟು ಏನಪ್ಪ ಅಂತಂದ್ರೆ ಏನು ತಡೆ ಹಿಡಿದಿರಿ ಅದು ಹಿಂದಕ್ಕೆ ಪಡೆದು ಅವರಿಗೆ ನೇರ ನೇಮಕಾತಿಯಲ್ಲಿ ಅಂಕ ಪಡೆದಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಕೂಡಲೇ ಏನಪ್ಪ ಅಂದ್ರೆ ಆ ಹುದ್ದೆಗೆ ಆಯ್ಕೆ ಮಾಡಬೇಕು ಮತ್ತು ಸೂಕ್ತ ಕ್ರಮ ತೆಗೆದುಕೊಂಡು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಈಗ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಉಪನಿರ್ದೇಶಕರಿಗೂ ಮತ್ತು ತಾಲೂಕಾ ಯೋಜನಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮನವಿ ಪತ್ರ ಸಲ್ಲಿಸಿದಾಗ ನಿಮ್ಮ ಕಳೆದು ಹೋಗಿವೆ, ನಿಮ್ಮ ಸಭೆಯ ನಡವಳಿಕೆ ಎಲ್ಲ ದಾಖಲಾತಿಗಳು ಕಳೆದು ಹೋಗಿವೆ ಅಂತಕ್ಕಂಥ ಮಾತನ್ನು ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಹಿಂಬರನೂ ಕೂಡ ಕೊಟ್ಟಿದ್ದಾರೆ. ಯಾವಾಗ ಹಿಂಬರ ನೀವು ಕೊಡ್ತೀರಂದ್ರೆ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ದಯವಿಟ್ಟು ಅವ್ರ ಮ್ಯಾಗ ನೀವು ಅನ್ನೋದ ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೇನಪ್ಪ ಅಂತಂದ್ರೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಏನಪ್ಪ ಅಂದ್ರೆ ಇಲಾಖೆಯಲ್ಲಿ ಒಳ್ಳೆಯ ಏನಪ್ಪ ಅಂತಂದ್ರೆ ಕೆಲಸ ಕಾಮಗಾರಿಗಳನ್ನು ಆಗಬೇಕು. ಅದಕ್ಕಾಗಿ ನಾವು ಕೂಡಲೇ ಏನಪ್ಪ ಅಂತಂದ್ರೆ ಅಂಜುಮ್ ಅಶೋಕ್ ಅವರಿಗೆ ಆದೇಶ ಪತ್ರ ಕೊಟ್ಟು ಸಹಕರಿಸಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಒಂದು ವೇಳೆ ನೀವು 10 ದಿನದೊಳಗಾಗಿ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಕಚೇರಿ ಎದುರುಗಡೆ ಮತ್ತು ಶಿಶು ಯೋಜನಾ ಅಧಿಕಾರಿ ಗುಲ್ಬರ್ಗಾ ನಗರ ಅವರ ಆಫೀಸ್ ಕಚೇರಿ ಎದುರು ಕೂಡ ನಾವು ಏನಪ್ಪ ಅಂದ್ರೆ ಒಂದು ದಿಟ್ಟ ಹೋರಾಟ ಮತ್ತು ಏನಪ್ಪ ಅಂದ್ರೆ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಮಾಡೋದಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 2-3 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಇಲ್ಲಿವರೆಗೆ ನೇಮಕಾತಿ ಮಾಡದೆ ಉಳಿದ ಹುದ್ದೆಗಳು ನೇಮಕಾತಿ ಬಗ್ಗೆ ಯಾವ ಕ್ರಮ ಕೈಗೊಂಡಿರಿ ಅಂತ ನಾವು ಮೊನ್ನೆ ಜೈ ಭೀಮ್ ಸೇನೆ ವತಿಯಿಂದ ನಾವು ಹೋಗಿ ಈಗ ಇದ್ದಂಥ ನಮ್ಮ CDPO ಅವರಿಗೆ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಕಡತಗಳು ಕಳೆದು ಹೋಗಿವೆ ಮತ್ತು ಇವು ಫೈಲ್ಗಳು ಹಿಂದಿನ CDPO ಆದಂಥ ಇವರು ಶಿವಶರಣಪ್ಪ ಭೂಶೆಟ್ಟಿ ಅವರು ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಒಂದು ಹಿಂದಿರ್ತಕ್ಕಂಥವ್ರು ಇವರು ಈ ಇಲಾಖೆಯ ಕಡತಗಳನ್ನೇ ಒಯ್ತಾರೆ ಅಂತಂದಮೇಲೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ. ಮತ್ತು ಪ್ರತಿ ತಿಂಗಳು ಅಂಗನವಾಡಿಗಳಿಗೆ ಸಪ್ಲೈ ಆಗಬೇಕಂತ ಆಹಾರ ಸಾಮಗ್ರಿಗಳು ಇನ್ನೂವರೆಗೂ 3 ತಿಂಗಳು 4 ತಿಂಗಳು ಅಲ್ಲಿ ಬಂತು, ಸಪ್ಲೈನೇ ಇಲ್ಲ. 1 ತಿಂಗಳಿಗೆ ಇವರು ಸಪ್ಲೈ ಮಾಡಿದ್ರೆ 5 ಕೋಟಿ. ಅಂದರೆ ಇದರ ಅರ್ಥ ಎಲ್ಲಿ ಹೋಯ್ತು ಏನು ಸುದ್ದಿ? ಇದು ದುಡ್ಡು ನಾವು ಕೇಳೋದು ಇಷ್ಟೇ. ಈಗ 3 ತಿಂಗಳು ಒಮ್ಮೆ ಬಿಲ್ ಹಾಕ್ತೀರಾ ಅಂತಂದಮೇಲೆ ಇದು ಇದು ಬರ್ತಕ್ಕಂಥ ಸಾಮಗ್ರಿಗೆ ಎಲ್ಲಿ ಹೋಯ್ತು ನಾವು ಕೇಳ್ತೀವಿ. CDPO ಅವರಿಗೆ DD ಅವರಿಗೆ ದಯವಿಟ್ಟು ತಾವು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಈಗೇನು ತಡೆ ಹಿಡಿದಿರಲ್ಲ, ಅವು ಏನೋ ಫೈಲ್ ಹೋಗ್ಯವಲ್ಲ, ಅದು ಇಮಿಡಿಯೇಟ್ಲಿ ಕ್ರಮ ಅದು ತೊಗೊಂಡು ಕಿಸು ನೀವು ಯಾರ್ಯಾರ ಹಣ ಅವ್ರ ಮೇಲೆ ಕ್ರಮ ತೊಗೊಳ್ಳಿಲ್ಲಪ್ಪ ಅಂತಂದ್ರೆ ನಿಮ್ಮ ಮೇಲೂ ಕೂಡ ನಾವು ಮತ್ತು ಇದು ಯಾರು ಅಲ್ರಿ ಇವರು ಹಿಂದಿದ್ದಿಲ್ಲ ಇವರು
ಶಿವಶರಣಪ್ಪ ಭೂಶೆಟ್ಟಿ ಅವರು ಮತ್ತು ಡಿ ಡಿ ಅವರು ನಿಮ್ಮ ಮೇಲೆ ನಾವು ಮುಂದಿನ ದಿನಗಳೇ 10 ದಿನಗಳ ನಿಮಗೆ ಗಡುವು ಕೊಡ್ತಾ ಇದ್ದೀವಿ. 10 ದಿನ ಆದಮೇಲೆ ನೀವು ಇದು ಇವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಫೈಲ್ ಎಲ್ಲೋಯ್ತು ಏನಿಲ್ಲ ಬರಬೇಕದು. ಅದು ಆಗಲಿಲ್ಲಪ್ಪ ಅಂತಂದ್ರೆ ಮುಂದಿನ 10 ದಿನಗಳಾದ ಮೇಲೆ ನಾವು ಮಾನ್ಯ ಲೋಕಾಯುಕ್ತರಲ್ಲಿ ನಿಮ್ಮ ಬಗ್ಗೆ FIR ಮಾಡ್ತಾ ಇದ್ದೀವಿ. ಜೈವಿಕ ಸೇನೆ ವತಿಯಿಂದ ನಾವು ತಮಗೆ ಈ ಮೂಲಕ ಕೇಳ್ಕೊತೀವಿ, ದಯವಿಟ್ಟು ಕಡತಗಳನ್ನು ಎಲ್ಲಿವೆ ತನಿಖೆ ಆಫೀಸಲ್ಲಿರಬೇಕು. ಮತ್ತು ಆಯ್ಕೆಯಾದಂಥ ಏನು ಅಂಜು ದಿಕ್ಸಂಗಿದಾರಲ್ಲ ಅವರನ್ನು ಎಲ್ಲರಿಗಿಂತ ನೀವು ಏನು ಹಾಕಿದ್ದೀರಿ ಅವ್ರಿಗಿಂತ ಹೆಚ್ಚಿಗೆ ಇವ್ರು ಅಂಕಗಳು ಹೆಚ್ಚಿಗಿವೆ, ನೀವು ಪರಿಶೀಲನೆ ಮಾಡಿ ಕಿಶನ್ ನ್ಯಾಯಯುತವಾಗಿ ನಾವು ಕೇಳ್ತಿದ್ದೇವೆ. ಇದರಲ್ಲಿ ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಜೈವಿಕ ಸೇನೆ ನಾವು ಇಷ್ಟೇ ಕೇಳ್ಕೊತೀವಿ, 10 ದಿನ ತಮಗೆ ಗಡುವು ಕೊಡ್ತಿದ್ದೀವಿ. ಇದರ ಬಗ್ಗೆ ನೀವು ಇದು ಮಾಡಲಿಲ್ಲಪ್ಪ ಅಂದ್ರೆ ನಾವು FIR ಮಾಡೋದಂತೂ 10 ದಿನ ಆದಮೇಲೆ ನಿಮ್ಮ ಹೇಳ್ತಾ ಇದ್ದೇವೆ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಹುಲ್ ಉಪರೆ, ಜೈವಿಕ ಸೇನೆ ಜಿಲ್ಲಾಧ್ಯಕ್ಷ.